ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ಲಾಗಲ್ಲಿ ನಾನು ಅಲಿಮಿಟ್ಟೆ ಫಂಕ್ಷನ್ ಮುಗಿಸಿ ನೇಟಿವ್ ಹೋಗ್ತಾ ಇದ್ದೇನೆ. ಜಸ್ಟ್ ಇವಾಗ ಆಟೋ ಬುಕ್ ಮಾಡಿದೆ ಆಯ್ತಾ. ಇವಾಗ ರೈಲ್ವೆ ಸ್ಟೇಷನ್ ಹೋಗ್ತಿದ್ದೇವೆ. ತುಂಬ ಚೆನ್ನಾಗಿದೆ ಆಟೋ, ಒಂಥರ ಇದು. ನಾವಿವಾಗ ಅಡುಗೋಡಿ ಸ್ಟಾಪಲ್ಲಿ ಇದ್ದೇವೆ. ರೈಲ್ವೆ ಸ್ಟೇಷನ್ ರೀಚ್ ಆಗೋಕ್ಕೆ ಸುಮಾರು ಅರ್ಧ ಗಂಟೆಯಲ್ಲಿ ನಾವು ರೈಲ್ವೆ ಸ್ಟೇಷನ್ನ ರೀಚ್ ಆಗ್ತೇವೆ. ಅದಾದಮೇಲೆ ಅಲ್ಲಿ ಟ್ರೈನ್ ಇದೆ, ಅದನ್ನ ಟ್ರೈನ್ ಕ್ಯಾಚ್ ಮಾಡಿಕೊಂಡು ಊರಿಗೆ ಹೊರಡೋಣ ಅಂತ. ಫ್ರೆಂಡ್ಸ್ ನೋಡಿ, ಜರ್ನಿ ಈ ಥರ ಇದೆ ಆಟೋದಲ್ಲಿ. ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ. ಇವಾಗ ನಾವು ಜರ್ನಿ ಮಾಡ್ತಿದ್ದೇವಲ್ಲ, ಅದು ಬಜಾಜ್ ಕ್ಯೂಟ್ ಅಂತ. ತುಂಬಾ ಕ್ಯೂಟ್ ಆಗೇ ಇದೆ ಆಟೋ ಅದು. ನಾವಿವಾಗ ಹೊರಗಡೆ ಟ್ರಾಫಿಕ್ ಇರೋದ್ರಿಂದ ಶಾರ್ಟ್ಕಟ್ ರೂಟ್ ನಾವು ಹೋಗ್ತಿದ್ದೇವೆ. ಕಾಲೇಜಲ್ಲಿ ರಿಯೂನಿಯನ್ ಮಾತ್ರ ತುಂಬ ಚೆನ್ನಾಗಿತ್ತು. 10 ವರ್ಷಗಳ ನಂತರ ಕಾಲೇಜ್ ಹೋಗಿದ್ದೆ. ಎಲ್ಲ ಫ್ರೆಂಡ್ಸ್ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಒಳ್ಳೆ ಒಳ್ಳೆ ಪೊಸಿಷನಲ್ಲಿದ್ದಾರೆ. ಅದೊಂದು ತುಂಬ ಸಂತೋಷ. ಮತ್ತು ಕಾಲೇಜು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಕಾಲೇಜ್ ಕ್ಯಾಂಪಸ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಆಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಮೆಮರೀಸ್ ಇತ್ತು ಅಲ್ಲಿ. ಇವಾಗ ಅದನ್ನು ಮುಗಿಸ್ಕೊಂಡು ಇವಾಗ ಮತ್ತೆ ನಮ್ಮ ಊರಿಗೆ ನಾನು ಹೋಗ್ತಾ ಇದ್ದೇನೆ. ಇವಾಗ ನಾವು ಲಾಲ್ಬಾಗ್ ಕಡೆ ಹೋಗ್ತಾ ಇದ್ದೇವೆ. ಲಾಲ್ಬಾಗ್ ಟೆಂಪಲ್ ಹತ್ತಿರ ಇದೆ ನಿಯರ್ ಆಗಿ. ಓಕೆ, ರೋಡ್ ಎಲ್ಲ ತುಂಬ ಕ್ಲೀನ್ ಆಗಿದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೂಪರ್ಬ್ ಆಗಿದೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ, ಇದು ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ಕಾಣ್ತಾ ಇರೋದು. ಫ್ರೆಂಡ್ಸ್, ಇದು ರೈಟ್ ಸೈಡ್ ಜೆಸಿ ರೋಡು. ಗಾಡಿ ವೆಹಿಕಲ್ ಸ್ಪಾಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಹಿಂಗೆ ರೈಟ್ ಸೈಡ್ ಹೋಗ್ಬೇಕು. ಇವಾಗ ನಾವು ಕಲಾಸಿಪಾಳ್ಯನ ದಾಟಿ ಮುಂದೆ ಹೋಗ್ತಾ ಇದ್ದೇವೆ. ಇದು ನಿಮಗೆ ಕಾಣಿಸ್ತಿದೆ ಅಲ್ಲ, ಇದು ಕೆಂಪೇಗೌಡ ಹಾಸ್ಪಿಟಲ್, ಕಿಮ್ಸ್. ಇದು ಭಾಳ ಫೇಮಸ್ ಇದೆ ಬೆಂಗಳೂರಲ್ಲಿ ಹಾಸ್ಪಿಟಲ್. ರೈಟ್ ಸೈಡ್ ಹೋದ್ರೆ ಟಿಪ್ಪು ಪ್ಯಾಲೇಸ್ ಮತ್ತೆ ಮಾರ್ಕೆಟ್ ಸಿಗುತ್ತೆ. ಅದೇ ರೋಡಲ್ಲಿ ಬಸ್ ಬರ್ತಾ ಇದೆಯಲ್ಲ, ಅಲ್ಲಿ ಇದು ಸ್ಟ್ರೇಟ್ ಹೋದ್ರೆ ನಾವು ಮೆಜೆಸ್ಟಿಕ್ ಕಡೆ ಹೋಗ್ತೇವೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ತುಂಬಾ ಪುರಾತನವಾದದ್ದು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ, ಇದು ಟಿಪ್ಪು ಪ್ಯಾಲೇಸ್ ಇದೆ. ಇಲ್ಲಿ ಕಾಣಿಸ್ತಿದೆಲ್ಲ, ತುಂಬಾ ಅದ್ಭುತವಾಗಿದೆ. ಫ್ರೆಂಡ್ಸ್, ಇದು ನೋಡ್ತಾ ಇದ್ರಿ ನೀವು, ವಿಕ್ಟೋರಿಯಾ ಹಾಸ್ಪಿಟಲ್, ವಾಣಿ ವಿಲಾಸದ. ಫ್ರೆಂಡ್ಸ್, ಇದು ನೋಡ್ತಾ ಇದ್ರೆ ಮಿಂಟು ಆಯಾ ಹಾಸ್ಪಿಟಲ್ ಅದು. ಇದು ನೋಡ್ತಿದ್ರಿ, ಇದು ಮಾರ್ಕೆಟ್. ಇದು ಒಂಥರ ನಮ್ಮ ಹುಬ್ಳಿ ಕಡೆ APMC ಅಂತಾನೆ ಹೇಳ್ಬೋದು. ಹೋಲ್ಸೇಲ್ ಮಾರ್ಕೆಟ್ ಇದು. ಇವಾಗ ನಾವು ಎಕ್ಸಾಕ್ಟ್ ಆಗಿ ತರಗಪೇಟೆಯಲ್ಲಿದ್ದೇವೆ. ಅದು ಒಂದು ಪಟ್ಟಿ ತರ ಮಾಡ್ರಿ. ಒಂದು 2 ಅಂಗಿ ಒಂದು ಪಟ್ಟಿ ಮಾಡ್ರಿ ಮುಂದಗಡೆಗೆ ಹೋಗಿ. ಇವಾಗ ನಾವು ಮೈಸೂರು ರೋಡಲ್ಲಿ ಇದ್ದೇವೆ.
ಅದು ಇವಾಗ ನಾವು ಹೋಗ್ತಾ ಇರೋದು ಗೂಡ್ ಸ್ಟ್ರೀಟ್ ರೋಡ್ ಇದೆ. ರೈಟ್ ಸೈಡ್ಗೆ ಕಾಟನ್ ಪೇಟೆ. ರೈಟ್ ಸೈಡ್ ಬಂದು ಕಾಟನ್ ಪೇಟೆ ಬರುತ್ತೆ. ಈ ಕಡೆ ಕಾಟನ್ ಪೇಟೆ ಬರುತ್ತೆ. ಕಾಟನ್ ಪೇಟೆ ಪಕ್ಕದಲ್ಲಿ ಚಿಕ್ಕಪೇಟೆ ಇರುತ್ತೆ. ಬಟ್ಟೆ ಎಲ್ಲ ಅಲ್ಲೇ ಸಿಗುತ್ತೆ, ತುಂಬಾ ಚೀಪ್ ಅಂಡ್ ಬೆಸ್ಟ್ ಸಿಗುತ್ತೆ ಅಲ್ಲಿ. ಫೈನಲ್ ಆಗಿ ನಾವು ಗುಬ್ಬಿ ತೋಟದಪ್ಪ ಧರ್ಮ ಸಂಸ್ಥೆ ಇದು ನೋಡ್ತಿದ್ರೆ ಅದ್ರ ಪಕ್ಕ ಇರೋದೇ ನಮ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಬಲ್ಗಡೆ ಇರೋದು BMTC ಬಸ್ ಸ್ಟಾಪ್ ಫ್ರೆಂಡ್ಸ್, ಬೆಂಗಳೂರು KSRTC. ನೀವು ನೋಡ್ತಾ ಇದ್ದೀರಿ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಒಳಗಡೆ ಈ ತರ ಇದೆ. ಇವಾಗ ನಾವು ಟಿಕೆಟನ್ನು ತೊಗೊಂಡಾಯ್ತಾ. 170 ರೂಪೀಸ್ ಟಿಕೆಟ್ ಚಾರ್ಜ್ ಇದೆ. 12:45 ಟ್ರೈನ್ ಬರುತ್ತಂತೆ. ಟ್ರೈನ್ಗೋಸ್ಕರ ವೇಟ್ ಮಾಡ್ತಿದ್ದೀವಿ ಇವಾಗ ನಾವು. ಫೈನಲಿ ಸಿದ್ಧಗಂಗಾ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಟ್ರೈನ್ ಬಂದಿದೆ. ಇವಾಗ ಹೊರಡೋ ಸಮಯ. ಟ್ರೈನ್ 12:45 ಬಿಡುತ್ತಂತೆ. ಈ ಟ್ರೈನ್ ನೋಡ್ತಿದ್ದೀರಲ್ಲ, ಇದು ಹುಬ್ಳಿ ಹೋಗುತ್ತೆ. ಸಿದ್ಧಗಂಗಾ ಎಕ್ಸ್ಪ್ರೆಸ್ 12:45 ಬಿಡುತ್ತೆ. ಪ್ಯಾಸೆಂಜರ್ಸ್ ಎಲ್ಲ ಬರ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀವಿ ಪ್ಲಾಟ್ಫಾರ್ಮ್ 9 ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. KSR ಬೆಂಗಳೂರು ನಾರ್ಮಲ್ ಇಂಟರ್ಸಿಟಿ. KSR ಬೆಂಗಳೂರು ಟೈಮ್ ಯಾವಾಗ 12:45. ಟ್ರೈನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಹೊರಡ್ತಾ ಇದೆ. ಇವಾಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೇವೆ. ಟ್ರೈನ್ ಇವಾಗ ತುಮಕೂರು ಸ್ಟೇಷನಲ್ಲಿದೆ. ಇವಾಗ ತುಮಕೂರು ಹೊರಡ್ತಾ ಇದ್ದೇವೆ. ತುಮಕೂರಿಂದ ಇವಾಗ ಹೊರಡ್ತಾ ಇದೆ ಟ್ರೈನ್. ಟ್ರೈನ್ ಇವಾಗ ಅರಸೀಕೆರೆ ಬಂದಿದೆ. ನೀವು ನೋಡ್ತಾ ಇದ್ದೀವಿ ಅರಸೀಕೆರೆ ಜಂಕ್ಷನ್. ನೀವು ನೋಡ್ತಾ ಇದ್ರಿ ದಾವಣಗೆರೆ 5:45 ಟ್ರೈನ್ ದಾವಣಗೆರೆಯಲ್ಲಿ ರೀಚ್ ಆಯ್ತಾ. ಇದು ದಾವಣಗೆರೆ ಸ್ಟೇಷನ್ ಇದೆ, ನೀವು ನೋಡ್ತಾ ಇರೋದು. ಟ್ರೈನ್ ಇವಾಗ ದಾವಣಗೆರೆಯಿಂದ ಹೊರಡ್ತಾ ಇದೆ, ನೀವು ನೋಡ್ತಾ ಇದ್ದೀರಿ.
ಇವಾಗ ಟೈಮು ಕರೆಕ್ಟಾಗಿ 5:44 ಆಗಿದೆ. ನಾವಿರೋದು ರಾಣೆಬೆನ್ನೂರು ರೈಲ್ವೆ ನಿಲ್ದಾಣದಲ್ಲಿ. ಸಮಯ ಇವಾಗ 6:20 ಎಲ್ಲರೂ ಹೇಳ್ಕೊಳ್ತಿದ್ದಾರೆ. ಇವಾಗ ಟ್ರೈನ್ ರಾಣೆಬೆನ್ನೂರಿಂದ ಹೊರಡ್ತಾ ಇದೆ. ಜಸ್ಟ್ ಇವಾಗ ರಾಣೆಬೆನ್ನೂರಿಗೆ ಬಿಟ್ವಿ. ಇವಾಗ ಟ್ರೈನು ಹಾವೇರಿ ಕಡೆ ಹೊರಡ್ತಾ ಇದೆ. ಸೂರ್ಯ ಮುಳುಗು ಹೋಗಿತ್ತು. ಚಂದ್ರ ಬರೋ ಸಮಯ. ಫೈನಲಿ ನಾವು ಹುಬ್ಬಳ್ಳಿನ ರೀಚ್ ಆದ್ವಿ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣಕ್ಕೆ. ನಾವು ಬೆಂಗಳೂರು ಬಿಟ್ಟಿದ್ದು 12:45, ಹುಬ್ಬಳ್ಳಿ ಬಂದಿದ್ದು 8:15. ಜರ್ನಿ ಮಾತ್ರ ತುಂಬ ಕಂಫರ್ಟ್ ಆಗಿತ್ತು, ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀವು ಒಂದು ವೇಳೆ ಬೆಂಗಳೂರಿಂದ ಹುಬ್ಬಳ್ಳಿ ಬರಬೇಕು ಅಂದ್ಕೊಂಡಿದ್ದೆ, ಒಂದ್ಸಲ ಶ್ರೀ ಸಿದ್ಧಗಂಗಾ ಎಕ್ಸ್ಪ್ರೆಸ್ನ ಇಂಟರ್ಸಿಟಿನ ಹತ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಜರ್ನಿ, ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು. ಇವಾಗ ರೈಲ್ ಪ್ಲ್ಯಾಟ್ಫಾರ್ಮ್ ಬಂದಿದೆ. ಇವಾಗ ಇಳಿಯೋ ಸಮಯ. ಇಳಿತೀನಿ. ಲಗೇಜ್ ಮಾತ್ರ ತುಂಬಾ ಇದೆ. ಲಾಕ್ಸ್ ಮಾಡೋಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ. ಇವಾಗ ಟ್ರೈನಿಂದ ಇಳಿದಾಯ್ತಾ. ಇವಾಗ BRTS ಬಸ್ಸಿಗೆ ಹೋಗೋಣ. ಗ್ರೌಂಡ್ ಫ್ಲೋರಿಂದ ಹೋಗೋಣ. ಇವಾಗ ರೈಲ್ವೆ ಪ್ಲಾಟ್ಫಾರ್ಮಿಂದ ಹೊರಗಡೆ ಬಂದಾಯಿತು. ಇವಾಗ BRTSಲ್ಲಿ ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ತೊಗೊಂಡು BRTS ಬಸ್ ತೊಗೊಳ್ಳೋಣ. ನೋಡೋಣ, ಮನೆ ರೀಚ್ ಆಗೋಕ್ಕೆ ಒಂದು 40 ಮಿನಿಟ್ಸ್ ಆಗುತ್ತೆ. ಇಲ್ಲೇ ನೋಡ್ತಿದ್ರಲ್ಲ ನೀವು, ಇದು BRTS ಕೌಂಟ್ರ್ ಇದೆಲ್ಲ.
ಜನ ಟಿಕೆಟ್ ತೊಗೊಳಕ್ಕೆ ಕ್ಯೂ ಇದ್ದಾರೆ. ವಿದ್ಯಾನಗರ ಸರ್ಕಲ್ಗೆ ಟಿಕೆಟ್ ತೊಗೊಂಡ್ವಿ. ಹುಬ್ಬಳ್ಳಿಯಿಂದ ನಾವು 20 ರೂಪಾಯಿ ಇದೆ. ಬಸ್ಸಲ್ಲಿ ಕುಳಿತಿದ್ದೀವಿ. ಸ್ವಲ್ಪ ಹೊತ್ತಲ್ಲಿ ನಾವು ಬಸ್ ಬಿಡುತ್ತೆ, ನಾವು ಹೊರಡೋಣ. ಫೈನಲಿ ಸ್ಟಾಪ್ ಅಂತ ಹೇಳ್ಕೊಂಡು ಇವಾಗ ಮನೆಗೆ ಹೊರಟಿದ್ದೇನೆ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.